ಅಲ್ಲ ಈಕಿ ಗಂಡನ ಮನೆಗೆ ಹೋಗಿದಾಳ. ನೋಡಿರ ಹೆಂಗೆ ಅದಾಳ ಹಂಗೆ ಅದಾಳ. ಅಷ್ಟು ದೊಡ್ಡ ಸೌಕಾರ ಮನೆಗೆ ಹೋಗಿದಾಳ ಈಕಿ. ಅಲ್ಲಿ ನೋಡ್ರಿ ಈಕಿ ಗಂಡ ರಾಜ ಅಂತಾರ. ಈಕಿ ನೋಡ್ರಿ ರಾಣಿಗತೆ ಇಲ್ಲ ಇಲ್ಲ. ಏನಕ್ಕೆ ಸೀರೆ, ಹಳಿ ಸೀರೆ, ಹಾಂ, ಏನೂ ಇಲ್ಲ. ಬಂಗಾರ ಗಿಂಗಾರ ಏನೂ ಇಲ್ಲ ನೋಡು. ನಾವು ಹಾಕಿರೋದೊಂದು ಅರ್ಶಿನ ದಾರ ಬಿಟ್ರೆ ಬೇರೆ ಏನೂ ಇಲ್ಲ ಈ ಹುಡುಗಿಗೆ. ಅಂದ್ರೆ ಈಕಿ ಗಂಡನ ಮನೆ ಚಲೋ ಅದಾಳೋ ಇಲ್ಲ ಯಾರಿಗೆ ಗೊತ್ತು. ಹ್ಞೂ, ಅದ ನನ್ನ ಮಗ ಮಾದೇಶಿಗೆ ಕೊಟ್ಟಿದ್ರೆ ಚಲೋ ಬಹಳ ಆಕಿತ್ತು. ಹ್ಞೂ, ಈಕಿ ಜಾತಕ ಸರಿ ಇಲ್ಲಲ್ಲ, ಅದಕ್ಕೆ ನಾವು ಮಾಡ್ಕೊಲಿಲ್ಲ. ಹ್ಞೂ, ನೋಡಿ ಹೆಂಗೈತಿ ಗಂಡನ ಮನೆ ಪವಾಡ. ಹಾಂ, ನಿನ್ನೆನ ಬಂದಾಳ ನೋಡಿರ ಹಿಂಗೆ ಒಣಗಿದ ಸೊಂಟಿಗತಿ ಅದಾಳ. ಏನು ಮದುವೆ ಆಗಿದ್ದು ಕಳಕಳ ಅನ್ನೋದೇ ಇಲ್ಲ. ನಮ್ಮ ಅತ್ತಿ ಅಲ್ಲ ನಮ್ಮ ಅಕ್ಕನ ಹಂಗೆ ತಿನ್ನೋ ನೋಡಕತ್ತಾಳಲ್ಲ, ಹೋಗಿ ಮುಂದೂ ಮಾತಾಡ್ಸುವಾಳು. ಅದೇನು ಯೋಚನೆ ಮಾಡಕತ್ತಾಳ ಏನು ನಮ್ಮ ಅತ್ತಿ? ಅತ್ತಿ, ಅಯ್ಯ ಇಲ್ಲೇ ಅದೇನ ಮೇಗೆ? ಹ್ಞೂ ಅತ್ತಿ, ನಾನು ಇಲ್ಲೇ ಇದ್ದೀನಿ. ನಮ್ಮಕ್ಕ ಹಿತ್ಲಾಕ ಕುಂತಿದ್ಲಾ, ನಮ್ಮಕ್ಕ ಮಾಲಿ ಮಾಡತ್ತಿದ್ಲಲ್ಲ, ಅದಕ್ಕೆ ನಾನು ಹೂ ಹರ್ಕೊಂಬಂದು ಕೊಡಾಕತ್ತಿದ್ನಿ. ನಮ್ಮಕ್ಕ ಮಾಲಿ ಮಾಡೋದು ಮುಗಿತಂದ್ಲ, ಒಂದಿವ್ಸ ಹೂ ಉಳ್ದಿದ್ದು ಅಲ್ಲಿ ಬಾಜು ಮನ್ಯಾಗ ಕೊಟ್ಟು ಬರ, ಅವರು ಒಂಚೂರು ಮಾಲಿ ಮಾಡ್ಕೋತಾರಂತ ಕೊಡಕ್ಕೆ ಹೋಗಿದ್ನಿ. ಅಷ್ಟಲ್ಲಿ ಬರೋಷ್ಟಲ್ಲಿ ನೀ ಹಿಂದೆ ನಿಂತಿದ್ದಿ. ಅಲ್ಲ ನೋಡಿದ್ರೆ ಸುಮ್ಮನೆ ನಿಂತಿ, ಯಾಕೆ ಅಕ್ಕನ ಜೊತೆ ಮಾತಾಡತ್ತಿಲ್ಲಲ್ಲ ತೀ? ಏನು ಮನಸ್ಸಿನಾಗ ಯೋಚನೆ ಮಾಡಕತ್ತಿ? ಅಲ್ಲ ನಿಮ್ಮ ಅಕ್ಕನ ಮುಂದೆ ಹೇಳಿರ ಬೇಸರ ಮಾಡ್ಕೋತಾಳೇನವ, ಅದಕ್ಕೆ ನಾನು ನಿನ್ನ ಮುಂದೆ ಹೇಳ್ತೇನೆ ನೋಡ ಮೇಗೆ. ಅಲ್ಲಲ್ಲಿ ನಿಮ್ಮ ಅಕ್ಕ ಅಷ್ಟು ದೊಡ್ಡ ಶ್ರೀಮಂತರ ಮನೆಗೆ ಮದುವೆಗೆ ಹೋಗಿದ್ದಾಳ. ಬರ್ಬೇಕಾದ್ರೆ ನಿಮ್ಮವ್ವ ಕೊಡಿಸಿರೋ ಸೀರೆನ ಉಟ್ಕೊಂಡು ಬಂದಾಳ. ಕೈಯಾಗ ಬಂಗಾರ ಬಳಿ ಇಲ್ಲ, ಕೊಳ್ಳ ಬಂಗಾರ ಚೈನ್ ಇಲ್ಲ, ಏನಿಲ್ಲ. ನಾವು ಕಟ್ಟಿದ್ದೊಂದು ಅರ್ಶಿನ ದಾರ ಏನು ಕಟ್ಸಿದವಲ್ಲ ಅದು ಒಂದೇ ಐತಿ, ಏನೇನೂ ಇಲ್ಲಲ್ಲ. ಏನು ನಿಮ್ಮ ಅಕ್ಕ ನಾ ಮನ್ಯಾಗ ಚಲೋ ನೋಡ್ಕೊಳಕತ್ತಾರೋ ಏನು ಇಲ್ಲೋ, ಏನಂತ ಹಕ್ಕಿಕತಿ? ಅಯ್ಯೋ ಅತ್ತಿ, ನಮ್ಮ ಅಕ್ಕ ಮನೇಲಿ ಮಹಾರಾಣಿ ಥರ ಅದಾಳ. ಆಕಿಗೆ ಬಂಗಾರ, ಬಂಗಾರ ಬಳಿ, ಬಂಗಾರ ಚೈನ ಇದೆಲ್ಲ ಹಾಕೋಬೇಕನ್ನೋ ಆಸೆನೂ ಇಲ್ಲ, ಆಕಿಗೆ ಇಷ್ಟನೂ ಆಗೋದಿಲ್ಲ. ಆಕೆ ಸಿಂಪಲ್ ಆಗಿದ್ದು ಮೊದಲಿಂದನ ಅಭ್ಯಾಸ ಆಕಿಗೆ. ಆಕಿಗೆ ಯಾವಾಗೂ ತೆಳ್ಳನ ಸಾಡಿ ಉಟ್ಕೊಂಡು ಅಭ್ಯಾಸ. ಅದನ್ನು ಬಿಟ್ಟು ಈಗ ಸಿಕ್ಕತ್ ನಿಂದ್ರಂತೇಕೆ, ಸಿಗಬಾರ ಸಿಕ್ಕೈತಂತೇಕೆ ತೊಗೊಂಡು ಹಾಕೊಂಡ್ಲಂದ್ರೆ ಅದೇನು ಅದು ಇದಾಕತ್ತನ? ಅಯ್ಯೋ ನೋಡ್ದೆ, ಅದೇನು ಅಂತಾರಲ್ಲ, ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿ ಕೊಡೆ ಹಿಡಿದ್ರಂತ, ಹಂಗಾಕೈತಿ ಮುಂದೆ. ಅದಕ್ಕೆ ನಮ್ಮ ಅಕ್ಕಂಗೆ ಅದೆಲ್ಲ ಇಷ್ಟನೇ ಇಲ್ಲ. ಇನ್ನು ನಾದ್ರ ಒಂದು ಮಟ್ಟಿಗೆ ಹಾಕೋತೇನೇನೋ ಅತ್ತಿ, ಆದ್ರೆ ನಮ್ಮ ಅಕ್ಕ ಯಾವತ್ತು ಬಂಗಾರ ಬೆಳ್ಳಿಗೆ ರೊಕ್ಕ ಎದಕ್ಕೂ ಆಸೆ ಪಡಲ್ಲ. ಆಕೆ ಹೆಂಗದಾಳೋ ಹಂಗೆ ಇರ್ತಾಳೆ. ಹೋಗು, ಅವ್ವ ಒಳಗೆ ಬಿಸಿ ಬಿಸಿ ಪೂರಿ ಮಾಡಾಕತ್ತಾಳ, ಅಕ್ಕ ಬಂದಾಳ ಅಂತೇಳಿ ಶಾವ್ಗೆ ಪಾಯಸ ಮಾಡ್ಯಾಳ. ನೀನು ಹೋಗಿ ತಿನ್ನೋಗತ್ತಿ, ನಾನು ಅಕ್ಕನ ಕರ್ಕೊಂಡು ಬರ್ತೀನಿ, ನಾವು ಊಟ ಮಾಡ್ತೀವಿ. ಏನ ಬಿಸಿ ಬಿಸಿ ಪೂರಿ ಶಾವ್ಗೆ ಪಾಯಸ ಮಾಡ್ಯಾಳ ಒಯ್ನಿ? ಹಂಗಾರ ನಾ ಹೋಗೇ ಬಿಡ್ತೇನೆ ಈಗ. ಹೊಟ್ಟಿ ಅಯ್ಯೋ, ನಂಗೆ ಪುರಿ ಶಾವ್ಗೆ ಪಾಯಸ ಇವೆಲ್ಲ ಹಚ್ಕೊಂಡು ತಿನ್ನೋದ್ರಿಂದ ಭಾಳ ರುಚಿ. ನಾ ಮೊದಲು ಹೋಗ್ತೇನೆ. ಆಯ್ತಾಯ್ತು ಹೋಗತ್ತಿ, ಫಸ್ಟ್ ನೀನು ಬೋನ್ಗಿ ಮಾಡೋಗು, ಆಮೇಲೆ ಮುಂದಿಂದು ಹೋಗತ್ತಿ. ಹೌದು, ಅತ್ತಿ ಹೇಳಿದ್ದು ನಿಜ. ನನ್ನ ಅಕ್ಕ ಮನೇಲಿ ಚಲೋ ಅದಾಳೋ ಇಲ್ಲೋ ಯಾರಿಗೆ ಗೊತ್ತು. ಅಲ್ಲ, ಅಕ್ಕ ಬಂದಾಗಿಂದ ನೋಡ್ತೀನಿ ಸಪ್ಪಗನೆ ಇರ್ತಾಳ, ಯಾರ ಜೊತೆ ಮಾತಾಡಂಗಿಲ್ಲ, ಕಾತಾಡಂಗಿಲ್ಲ. ಅಲ್ಲ ಏನಾಗಿತ್ತು ಅಂತ ಅಕ್ಕಂಗೆ? ಆದ್ರೆ ಅತ್ತಿ ಕೇಳಿರ ಅಕ್ಕ ಬೇಸರ ಮಾಡ್ಕೋತಾಳ. ನಾನು ಪ್ರೀತಿಯಿಂದ ಕೇಳಿರ ಅಕ್ಕ ಹೇಳ್ತಾಳ, ಏನು ಮಾಡ್ತಾಳ? ತವ್ರ ಮನೆಗೆ ಬಂದಾಳ, ಮತ್ತೆ ನಾಳೆ ಬೆಳಿಗ್ಗೆ ಹೋಗಬೇಕಂತ. ಅಲ್ಲ ಇಂದು ಒಂದಿನ ಇದ್ದು ನಾಳೆ ಉಡಕ್ಕೆ ಹಾಕೊಂಡು ಹೋಗೇ ಬಿಡ್ತಾಳ ಅಕ್ಕ. ಅಕ್ಕನ ಜೊತೆ ಇದ್ದಂಗೂ ಆಗಲ್ಲ, ಮಾತಾಡ್ದಂಗೂ ಆಗಲ್ಲ. ನಾನು ಅಕ್ಕನ ಜೊತೆ ಭಾಳ ಮಾತಾಡಬೇಕು. ಅಕ್ಕ ಮೇಗಿ, ಎಲ್ಲಿ ಹೋಗಿದ್ಲೆ ನೀನು? ಹೂ ಕೊಟ್ಟು ಬರ್ತಾನಂತ ಅತ್ತ ಹೋಗ್ಬಿಡ್ದನ? ಅಲ್ಲ ಅವರು ಹೂ ಇಟ್ಕೋತಾರಂತ ನಮ್ಮ ಅಲ್ಲಿ ಮಾಡಿ. ಅದೇನೋ ಅಂತಾರಲ್ಲ ಹಂಗಾಯ್ತು, ನೀನು ಇರ್ಲಾರ್ದೆ ಇರ್ಬೇ ಬಿಟ್ಕೊಂಡು ಅನ್ನೋಂಗ. ಅಲ್ಲ ಸುಮ್ಮನೆ ಇರೋಕ್ಕಾಗಲ್ಲೇನಕ್ಕ, ಹೋಗಿ ಹೂ ಕೊಟ್ಟು ಬಾ ಅಂದಿ. ಏನು ಮಾಡ್ತಾಳೆ ನಿಮ್ಮ ಅಕ್ಕ ಅಂದ. ನಮ್ಮ ಅಕ್ಕ ಹೂ ಮಾಡಿದ್ಲು, ಒಂಚೂರು ಹೂ ಮಿಕ್ತು. ನನಗೆ ಹೂ ಇಟ್ಕೊಳಕ್ಕೆ ಇಂಟ್ರೆಸ್ಟ್ ಇಲ್ಲ, ನಮ್ಮ ಅಕ್ಕ ಒಬ್ಬಳೇ ಇಟ್ಕೋದು, ಇಲ್ಲಾಂದ್ರೆ ನಮ್ಮಮ್ಮ ಇಟ್ಕೋತಾಳ. ಅದಕ್ಕೆ ನಮ್ಮಮ್ಮ ಈಗ ಇಟ್ಕೊಂಡ್ಬಿಟ್ಟಾಳ. ಅದಕ್ಕೆ ನಮ್ಮ ಅಕ್ಕಂಗೆ ಅಷ್ಟೇ ಅಲ್ಲ, ಆಕೆ ಅಷ್ಟೇ ಮಾಡ್ಕೊಂಡ್ಲು ಮಾಲಿನ. ನೀವು ತಗೋರಿ, ಇದು ಹೂ ಉಳ್ದಾವ್, ನೀವು ಮಾಡ್ಕೊರಿ ಅಂದ್ರೆ ಇದನ್ನೂ ಒಂಚೂರು ಮಾಡೇ ಕೊಟ್ಬಿಡ್ಬೇಕಲ್ವ ಅಂತ. ಅದೇನೋ ಅಂತಾರಲ್ಲ, ಕೊಡಕ್ಕೆ ಹೋದ್ರೆ ಹಂಗಾಯ್ತು ಬಾಳೆ, ಮತ್ತು ನನ್ನ ಬಾಯಿಗೆ ಇಲ್ಲಿದ್ದ ಬರ್ತಾವ. ಅದೆಲ್ಲ ಇರ್ಲಿ ಬಿಡಕ್ಕ, ಇವ್ರದೆಲ್ಲ ಇದ್ದದ ಈ ಜನದ್ದು. ಏನೋ ಒಂದು ಕೊಟ್ಟರು ಒಂದೊಂಥರ, ಕೊಡಿದ್ರು ಒಂದೊಂಥರ. ಅಯ್ಯೋ ಒಂದಿವ್ಸ ಹೂ ಉಳಿದ್ರು ಕೊಡಬೇಕಲ್ವ, ನಾವು ಮಾಲಿ ಮಾಡ್ಕೋತಿದ್ವು ಅಂತಾರ, ಇಲ್ಲಾಂದ್ರೆ ಒಂಥರ ಅಂತಾರೆ. ಅದೆಲ್ಲ ಬ್ಯಾಡ ಬಿಡು. ಅಕ್ಕ ನೀನಂತೇಳಿ ಒಂದು ವಿಷಯ ಕೇಳ್ಬೇಕು. ನಾನು ಹೂ ಮುಡಿಸ್ಲಾ? ಬೇಡ ಬೇಡ, ನಾನೇ ಮುಡ್ಕೋತೀನಿ. ಕುಂಡ್ರು, ಏನು ವಿಷಯ ಹೇಳು? ಅಲ್ಲ ನೀನೇನಕ್ಕ ಬಂದು ಬಂದು ಬಿಸಿಲಲ್ಲಿ ಕುಂತಿಯಲ್ಲ, ಈ ಕಡೆ ನೆಳ್ಳಲ್ಲಿ ಕುಂಡ್ರಬೇಕಲ್ಲ, ಹಿತ್ತಲಲ್ಲಿ ಯಾಕೆ ಕುಂತಿದಿ? ನಡಿ ಒಳಗೆ ಹೋಗೋಣ, ಇಲ್ಲ ಕಟ್ಟಿ ಮೇಲೆ ಕುಂಡ್ರೆ ನಡಿ ಹೊರಗಲ್ಲಿ. ಇಲ್ಲವಾ, ನಂಗೆ ಯಾಕೋ ಮನಸ್ಸಿಗೆ ಒಂದು ಸ್ವಲ್ಪ ಸಮಾಧಾನ ಅನ್ಸಾತಿರ್ಕಿಲ್ಲ. ಹಿತ್ಲಾಗ ಗಾಳಿ ಚಂದ ಬರ್ತೈತಿ, ನನಗೆ ಯಾಕೋ ಏನು ತಂಡ ಹತ್ತಾಗತ್ತಿತ್ತು, ಅದಕ್ಕೆ ಬಿಸಿಲು ಕಾಸಾಕತ್ತೇನೆ. ಇಂಥ ಬಿಸಿಲು ಕಾಸತ್ತನಂದ್ರೆ ನಂಗೆ ಯಾಕೋ ತಂಡೆ ಬಂದಿತ್ತು. ಅಯ್ಯಪ್ಪ, ಈ ಬಿಸಿಲಲ್ಲಿ ಈ ಬಿಸಿಲು ಕಾಸಾಕತ್ತಿ ನೀನು, ಅದು ಎಳಿ ಬಿಸಿಲು ಐತಂತ ಕುಂತಿದಿ. ಇನ್ನೊಂಚೂರು ಆಗ್ಲಿಗಪ್ಪು 10-12 ಗಂಟೆ, ಆವಾಗ ಗೊತ್ತಾಗತ್ತೆ ನಿನಗೆ. ಹಂಗೆ ಕಟ್ಟಿ 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 ಕಟ್ಟಿತೈತಿ.
ಅಕ್ಕ ಬಿಸಿಲು ಎಷ್ಟೈತಿ ಗೊತ್ತಿತ್ತನ. ಆ ಕಡೆ ಎಲ್ಲ ಅಯ್ಯಪ್ಪ ಗುಡ್ಡದ ಸೈಡ್ ಅದು ಎಲ್ಲ 40 ಡಿಗ್ರಿ ಐತಂತ. 40ರಿಂದ 42 ಡಿಗ್ರಿ. ಈ ಕಡೆ ಎಲ್ಲ ನಮ್ಮ ಸೈಡು 35 ಹಿಂಗೆ ಭಾಳ ಬಿಸಿಲು ಐತಲ್ಲಕ್ಕ. ಇಷ್ಟು ಬಿಸಿಲಿಗೆ ಸಾಕಾಗಿ ಹೋಗ್ಬಿಡ್ತೈತೆ ನೋಡು. ಹ್ಞೂ ಹ್ಞೂ ಭಾಳ ಬಿಸಿಲೈತಿ. ಬಿಸಿಲುಗಾಲದಾಗ ಅಯ್ಯೋ ಎಷ್ಟು ಬಿಸಿಲು ಶೆಕೆ ಆಕತಿ ಅಂತೀವಿ. ಹಂಗೆ ಚಳಿಗಾಲದಾಗ ಅಯ್ಯೋ ಎಷ್ಟು ಚಳಿ, ಎಷ್ಟು ಮೈಕೈ ಎಲ್ಲ ಹೊಡ್ಯಾತದಪ್ಪ, ಏನು ಈ ಹಾಳ ಚಳಿ ಯಾವಾಗ ಹೋಗ್ಕತ್ತೋ ಅಂತ ಅನಿಸುತ್ತೆ. ಆದ್ರೆ ಮಳೆಗಾಲದಾಗ ಏನು ಶನಿ ಮಳೆ ಹತ್ತು ಬಿಡ್ತು ಚಿಟಿ 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 ಅಂತ ಅರಿಬನ್ವಾಲು ಅಂಜಡ್ವನ್ವಾಲು ಮನ್ಯಾಗ ಅರಿಬೆಲ್ಲ ಕುಮುಸ್ ನಾರಾಕತ್ತಾವು. ದಗದನ್ನು ಸಾಗವಾತು, ಕರೆಂಟ್ ನೋಡಿ ನಿಂದ್ರವಾಲು ಅಂತ ಮಳಿನೂ ಬೈಯೋದ. ಈ ಈ ಮನುಷ್ಯರಿಗೆ ಏನಾರ ಸಮಾಧಾನ ಇರ್ತೈತೆ ಹೇಳು. ಅದಕ್ಕೆ ಈ ಮನುಷ್ಯರಿಗೆ ಏನು ಸಮಾಧಾನ ಇಲ್ಲಂತ ದೇವ್ರು ಏನೇನಾಗುತ್ತೋ ಅದನ್ನೆಲ್ಲ ಮಾಡ್ತಾನೆ ಹೋಗ್ತಾನೆ, ಮನುಷ್ಯರು ಅಂತಾನೆ ಹೋಗ್ತಾರೆ. ಇದು ಈಗಿನ ಮಾನವ ಕಾಲಕ್ಕೆ ಇರೋದೆಲ್ಲ ಒಂದೇ ಇದಲ್ಲ. ಹೌದು ಅಕ್ಕ. ಅಕ್ಕ ನಾನೊಂದು ವಿಷಯ ಹೇಳ. ನಾವೆಲ್ಲ ಮಳೆ ಆಗುತ್ತಂತ ಮನೆ ಒಳಗೆ ಹೋಗ್ತೀವಿ, ಬಿಸಿಲು ಹತ್ತಂತ ಮನೆ ಒಳಗೆ ಇರ್ತೀವಿ, ಅದರಲ್ಲೂ ಫ್ಯಾನ್ ಹಚ್ಕೋತೀವಿ, ಎ ಸಿ ಏರ್ ಕೂಲರು ಈ ಥರ ಎಲ್ಲ ಬಂದಾವ. ಆದರೆ ಪ್ರಾಣಿಗಳು ಎಲ್ಲಿ ಹೋಗ್ತಾವಕ್ಕ? ದೇವರು ಮನುಷ್ಯರಿಗೆ ಫ್ಯಾನು, ಎ ಸಿ, ವಾಷಿಂಗ್ ಮಿಷಿನು, ಫ್ರಿಜ್ಜು, ಟಿ ವಿ ಈ ಥರ ಎಲ್ಲ ಸೃಷ್ಟಿ ಮಾಡಿರುವಾಗ ಮಿಕ್ಸರು, ಹಂಗೆ ಪ್ರಾಣಿಗಳಿಗೂ ಮರ ಗಿಡ ಈ ಥರ ಏನಾದರೂ ಇರುತ್ತೆ. ಅವು ಅಲ್ಲಿ ಹೋಗಿ ಮರದ ಬುಡಕದು ಕೂತ್ಕೋತಾವ. ಇನ್ನೇನು ಮಾಡೋಕ್ಕಾಗತ್ತೆ? ಹಂಗಲ್ಲ, ಹೆಂಗೆ ಜೀವನ ಸಾಗುತ್ತೆ ಹುಟ್ಟಿದ ಮೇಲೆ ಹಂಗೆ ಸಾಗಿಸ್ಕೊಂತ ಹೋಗ್ಬೇಕಾಗತ್ತೆ. ದೇವ್ರು ಹುಡ್ಸಿದ ಮೇಲಂತೂ ಹುಲ್ಲು ಮೇಸಲ್ಲ, ಅವ್ರಿಗೆ ಏನೋ ಒಂದಂತೂ ಇಟ್ಟಿರ್ತಾನೆ. ಸರಿ ನಡಿ, ಭಾಳ ಹೊತ್ತಾತ. ಈ ಹೂ ತಲೆಯಲ್ಲಿ ಮುಡ್ಕೊಂಡು ನಾನು ಅವಾಗ ಏನಾರ ಒಂದು ಸ್ವಲ್ಪ ಕೆಲ್ಸಕ್ಕೆ ಹೆಲ್ಪ್ ಮಾಡ್ತೇನೆ. ಅಕ್ಕ ಈ ಹೂವು ಮುಡ್ಕೊಳ್ಳೋಣಂತೂ ನೀನು ಎಷ್ಟು ಸುಂದರವಾಗಿ ಕಾಣಕತ್ತಿ ಗೊತ್ತಾ, ಮಹಾಲಕ್ಷ್ಮಿ ಥರ ಕಾಣತ್ತೀಯ. ಒಂದು ವಿಷಯ ಕೇಳ್ತೀನಿ ಅಕ್ಕ, ನೀನು ಬೇಜಾರು ಮಾಡ್ಕೋಬಾರ್ದು. ಏನು ಕೇಳು ಮೇಘ. ಅಕ್ಕ ಅಲ್ಲ, ನೀನು ಅಷ್ಟು ದೊಡ್ಡ ಮನೆಗೆ ಹೋಗಿದ್ಯಾ, ಅಷ್ಟು ದೊಡ್ಡ ಮನೆಗೆ ಹೋಗಿ ಮೈಯಲ್ಲಿ ಒಂದು ಒಡವೆ ಇಲ್ಲ, ಕೈಯಲ್ಲಿ ಬಳೆ ಇಲ್ಲ, ಯಾಕಕ್ಕ ಇಷ್ಟು? ಮತ್ತು ಸಾದಾ ಸಿಂಪಲ್ ಸೀರೆ ಉಟ್ಟಿದ್ಯಾ? ಅಲ್ಲ, ನಾವು ಶ್ರೀಮಂತರ ಆಗಿದ್ದೇವೆ ಅಂತ ನಾವು ಹೆಂಗಿರ್ತೀವಿ ಅದನ್ನು ಬಿಟ್ಟು ನಾವು ಇದೇ ಥರ ಇರಬೇಕು ಅನ್ನೋದು ಯಾಕೆ ಬೇಕು ಹೇಳು? ಒಡವೆ ಇದೆಲ್ಲ ಹಾಕ್ಕೊಂಡೇ ಶ್ರೀಮಂತರು ಅಂತ ಅನಿಸ್ಕೋಬಾರ್ದು, ಮನಸ್ಸಿನಿಂದ ಒಳ್ಳೆಯವ್ರಂತ ಇರಬೇಕು. ನನಗರ್ಲೆ ಅದರಲ್ಲಿ ಯಾವುದು ವ್ಯಾಮೋಹ ಇಲ್ಲ. ನಾನು ಮಾತ್ರ ಆರಾಮಾಗಿ ಹಿಂಗೆ ಸಿಂಪಲ್ಲಾಗಿ ಸೀರೆ ಉಟ್ಕೊಂಡಿರ್ಬೇಕು. ಆ ಥರ ಜಗಮಗನ ಸೀರೆನ, ಮೈ ತುಂಬ ಒಡವೆನ ಇದೆಲ್ಲ ಹಾಕ್ಕೊಂಡಿರೋಕೆ ನಂಗೆ ಇಷ್ಟ ಇಲ್ಲ ಮೇಘ. ಹೊತ್ತಾಯ್ತು ಊಟಕ್ಕೆ, ಮತ್ತು ಬಿಸಿಲು ಸ್ಟಾರ್ಟ್ ಆಗತ್ತೈತಿ. ಇದು ಎಳಿ ಬಿಸಿಲು ಹೋಗಿ ಇನ್ನು ಕಾಡು ಬಿಸಿಲು ಬರ್ತವ. ನನಗಂತೂ ನಿಂದ್ರಕ್ಕಾಗಲ್ಲ, ಒಳಗೆ ಹೋಗ್ತೀನಿ. ಮತ್ತು ಸಂಜೆ ಮುಂದೆ ಇವ್ರಿಗೆ ಫೋನ್ ಮಾಡಬೇಕು, ಆವಾಗ ಬೇಕಾದ್ರೆ ನೀನು ಮಾತಾಡೋಂತೆ. ಸರಿ ಅಕ್ಕ, ನಾನು ಬಾವನ ಜೊತೆ ಒಂದಿನ ಮಾತಾಡಲೇಬೇಕು. ಹಂಗೆ ಈ ಸಲ ನೀನು ಹೋಗುವಾಗ ನನಗೂ ರಜಾ ಕೊಟ್ಟೈತಿ, ನಾನು ಊರಿಗೆ ಬರ್ತೇನೆ. ನೀವು ಬರ್ತೀಯಾ? ಅಲ್ಲ ಈಗ ಏನಾದರೂ ಇವ್ ಮುಂದೆ ನೀನು ಯಾಕೆ ಬರ್ತೀಯ ಬರಬೇಡ ಅಂತಂದ್ರೆ ಸಿಟ್ಟು ಮಾಡ್ಕೋತಾಳ. ಯಾಕೆ ಏನು ಅಂತ ಕೇಳ್ತಾಳ. ಬೇಡ, ನಾನು ಫಸ್ಟು ಆಯ್ತು ಅಂತೀನಿ. ಹೋಗೋ ಟೈಮ್ದಾಗ ನೋಡಿದ್ರಾಯ್ತು. ಅಲ್ಲಿ ನಮ್ಮ ಮನೆ ಪರಿಸ್ಥಿತಿ ಇವಳಿಗೆ, ನಮ್ಮ ಮನೆಯವ್ರಿಗೆ ಏನೂ ಗೊತ್ತಾಗ್ಬಾರ್ದು. ಏನಕ್ಕ ಯೋಚನೆ ಮಾಡಕತ್ತೀಯಾ? ಆಯ್ತಾಯ್ತು, ಹೋಗುವಾಗ ನೋಡೋಣ ಬರುವಂತ. ಈಗ ನಡಿ. ಪಾಪ ಅವ್ವ ಒಬ್ಬಾಕೆ ಮಾಡ್ತಾಳ, ಅದ್ರಾಗ ಬೇರೆ ಅತ್ತಿ ಬಂದ್ಬಿಟ್ಟಾಳ. ಪುರಿ ಶಾವಿಗೆ ಪಾಯಸ ಅಂತ ತಿನ್ಕೊಂಡು ಕುಂತು ಬಿಡ್ತಾಳ. ಇಲ್ಲ ಅಂದ್ರೆ ಅವನ್ನ ಪಾಪ ಜನ್ಮ ಜಾಲ ಬಿಡ್ತಾಳ. ನಡಿಕ್ ಹೋಗೋಣ. ಅಲ್ಲ, ಅತ್ತಿ ಬಂದು ಏನೇನೋ ಮಾತಾಡಿದ್ರು ನಮ್ಮ ತಂಗಿ ಕೇಳಿಸ್ಕೊಂಡು ನಾನು ಕೇಳಕ್ಕೆ ಬಂದಾಳ. ನನ್ನ ಗಂಡನ ಮನೆ ವಿಷಯ ನಾನು ಅಂತ ಅವ್ರ ಮನೆಗೆ ಯಾವತ್ತೂ ಹೇಳ್ಕೊಳ್ಳಲ್ಲ. ನನ್ನ ತವ್ರ ಮನೆ ಸುಖವಾಗಿ ಸಂತೋಷವಾಗಿರ್ಬೇಕು. ನನ್ನ ಮಗಳನ್ನ ಹೌದು ಹುಚ್ಚಿನ ಕೊಟ್ನಿ ಅಂತ ನನ್ನ ತಾಯಿ ಕೊರಗಬಾರ್ದು. ನನ್ನ ತಾಯಿ ಮೊದಲ ಎದೆ ನೋವು ಇದೆ, ಅವಳು ಆಪ್ರೇಷನ್ ಒಂದು ಆತಂದ್ರೆ ಯಾವುದೂ ನಿಗ್ರಿಲ್ಲ. ಅದಕ್ಕೆ ನನ್ನ ತಾಯಿಗೆ ನಾನು ಏನೂ ಹೇಳೋದಿಲ್ಲ. ನಮ್ಮ ಮನೆಯವ್ರಿಗೆ ನಾನು ಯಾವುದೇ ವಿಷಯನೂ ತಿಳಿಸೋದಿಲ್ಲ. ನಾನು ಖುಷಿಯಾಗಿರೋ ಥರನೂ ನಡೆಸ್ತೀನಿ. ಇವಳು ಈಗ ಊರಿಗೆ ಹೋಗಿದ್ದಾಳೆ. ನಾನಿದೆ ಸರಿಯಾದ ಸಮಯ. ಇವನಿಗೆ ಪರ್ಮನೆಂಟಾಗಿ ಹುಚ್ಚಿಡಿಯೋಂಗೆ ಏನಾರು ಮಾಡಲೇಬೇಕು. ಇವಳು ಹಾಲು ಕುಡಿಸ್ತಾ ಇದ್ದಾಳೋ ಇಲ್ಲೋ ಗೊತ್ತಿಲ್ಲ, ಆದರೆ ಅವನು ಸರಿನೇ ಇರ್ತಾ ಇದ್ದಾನೆ. ನಾಳೆ ಅವರಿಬ್ರು ಒಂದಾಗ್ಬಿಟ್ಟು ಅವಳಿಗೆ ಮಕ್ಕಳಾಗ್ಬಿಟ್ರೆ ಈ ಆಸ್ತಿ ಎಲ್ಲ ಅವ್ರ ಪಾಲಾಗುತ್ತೆ. ಇಲ್ಲ, ಈ ಆಸ್ತಿ ಏನಿದ್ರು ನನ್ನ ಮಗ ಅನುಭವಿಸ್ಬೇಕು. ನನ್ನ ಮಗ ಸಂಪೂರ್ಣವಾಗಿ ಈ ಆಸ್ತಿ ವಾರಸ್ದಾರ ಆಗಬೇಕು. ಇವನ ವಾರಸ್ದಾರ ಆಗಕ್ಕೆ ನಾನು ಬಿಡೋದೇ ಇಲ್ಲ. ಏನು ಮಾಡಲಿ? ನನ್ನ ಗಂಡನಿಗೆ ಈ ವಿಷಯ ಗೊತ್ತಾತಂದ್ರೆ ನನ್ನ ಗಂಡ ಸುಮ್ಮನೆ ಬಿಡೋದಿಲ್ಲ. ಇಲ್ಲ, ನಾನೇನಾದರೂ ಮಾಡಲೇಬೇಕು. ಡಾಕ್ಟ್ರನ್ನ ಬರಲೇ ಹೇಳಬೇಕು. ಫೋನ್ ಮಾಡ್ತೀನಿ ಡಾಕ್ಟ್ರಿಗೆ. ಯಾವುದು ಡಾಕ್ಟ್ರು? ನಮ್ಮ ಫ್ಯಾಮ್ಲಿ ಡಾಕ್ಟ್ರಿಗಾದ್ರೆ ಬೇಡ, ಫ್ಯಾಮ್ಲಿ ಡಾಕ್ಟ್ರಿಗಾದರೆ ನನ್ನ ಗಂಡನ ಪರಿಚಯ ಇದೆ. ಅವನು ಏನಾದರೂ ಮಾಡಿ ನನ್ನ ಗಂಡನ ಯಾವಾಗಲಾದರೂ ಬಾಯಿ ತಪ್ಪು ಹೇಳಿಬಿಟ್ರೆ ಏನು ಮಾಡೋದು? ಬೇಡ, ಈ ವಿಷಯನ ಬೇರೆ ಡಾಕ್ಟ್ರ್ ಜೊತೆನೇ ಡೀಲ್ ಮಾಡ್ಕೋತೀನಿ. ಯಾಕೋ ಈ ಫ್ಯಾಮಿಲಿ ಡಾಕ್ಟ್ರು ಕೈ ಕೊಡ್ತಾ ಇದ್ದಾನಂತ ಅನ್ನಿಸ್ತಾ ಇದೆ. ಕೆಲವು ಜನ ಕೀರ್ತಿನ ಬದಲಾಯಿಸಿ ಅಂತ ಇದ್ರಿ. ಹಾಗಾಗಿ ಕೀರ್ತಿ ಕೈಯದು ಸರಿ ಇಲ್ಲ, ನನಗೂ ಇಷ್ಟ ಆಗ್ತಾ ಇರಲಿಲ್ಲ. ಅದಕ್ಕೆ ಕೀರ್ತಿ ಬದಲಿ ಇವಳನ್ನ ಹಾಕಿದ್ದೀನಿ. ಇನ್ನು ಮುಂದೆ
ಬದಲಾದ ಕೀರ್ತಿ. ಅತ್ತೆ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ, ಅದು ನನಗೆ ಸ್ವಲ್ಪ ತಲೆನೋವು. ಅದು ನನಗೆ ಒಂದು ಸೈಡ್ ತಲೆನೋವು ಬರ್ತಾ ಇದೆ. ಅದಕ್ಕೆ ಒಬ್ಬ ಡಾಕ್ಟ್ರನ್ನ ಇದು ಮಾಡೋಣ ಅನ್ಕೊಂಡೆ. ಯಾಕೋ ನಮ್ಮ ಫ್ಯಾಮಿಲಿ ಡಾಕ್ಟ್ರು ಅಡ್ಜಸ್ಟ್ ಆಗ್ತಾ ಇಲ್ಲ. ತೋರಿಸಿದ್ರು ಕಮ್ಮಿ ಆಗ್ತಾ ಇಲ್ಲ. ಈ ಸಲ ಮೊದಲಿನಂಗೆ ಇದು ಮಾಡ್ತಾ ಇಲ್ಲ ಅವನು. ಹಾಗಾಗಿ ನಿನಗೆ ಯಾರಾದರೂ ಬೇರೆ ಡಾಕ್ಟ್ರು ಪರಿಚಯ ಇದ್ದಾರೇನೋ ಕೀರ್ತಿ? ಅತ್ತೆ, ಅದು ನನಗೆ ನನ್ನ ಫ್ರೆಂಡೇ ಇದ್ದಾಳೆ ಒಬ್ಳು. ಅವಳು ನಾನು ಹೇಗೆ ಹೇಳ್ತೀನೋ ಅದೇ ಕೇಳ್ತಾಳೆ. ಏನಾದರೂ ಬೇಕಾದರೆ ಹೇಳಿ ಅತ್ತೆ, ನಾನು ಅವರು ಇದ್ರ ಜೊತೆ ಮಾತಾಡ್ತೀನಿ. ಕೀರ್ತಿ, ನಿನ್ನಿಂದ ಒಂದು ಹೆಲ್ಪ್ ಆಗಬೇಕು. ನಿನ್ನ ಫ್ರೆಂಡ್ ಡಾಕ್ಟ್ರನ್ನ ಸ್ವಲ್ಪ ಕರೆಸು. ನಾನು ಮಾತಾಡ್ತೀನಿ. ನಂಗೆ ಸ್ವಲ್ಪ ಚೆಕಪ್ ಮಾಡಿಸ್ಕೋದಿತ್ತು. ಹಾಗೆ ನನ್ನ ದೊಡ್ಡ ಮಗನಿಗೂ ಸ್ವಲ್ಪ ಹುಷಾರಿಲ್ಲ, ಅವನಿಗೂ ತೋರಿಸ್ಬೇಕಿತ್ತು. ಅತ್ತೆ, ನಾನು ಒಂದು ವಿಷಯ ಕೇಳ್ತೀನಿ, ನೀವೇನು ಬೇಜಾರು ಮಾಡ್ಕೊಳ್ಳಿಲ್ಲ ಅಂದರೆ. ಯಾವಾಗ್ಲೂ ಭಾವ ಒಳಗೇನೆ ಇರ್ತಾರೆ, ರೂಮ್ ಒಳಗೆ. ಕೆಲ್ಸಕ್ಕೆ ಹೋಗಲ್ಲ, ಆಫೀಸ್ಗಂತೂ ಎಂದು ಹೋಗಿದ್ದೆ ನಾನು ನೋಡಿಲ್ಲ. ಇದೇ ರೀತಿ ಅವ್ರು ಮನೇಲಿ ಕೂತ್ಕೊಂಡು ತಿಂದರೆ ಮುಂದೆ ಜೀವನ ಹೆಂಗತ್ತೆ? ಅಲ್ಲ, ನಮ್ಮ ಯಜಮಾನ್ರು ಎಷ್ಟು ಕಷ್ಟಪಟ್ಟು ಆಫೀಸ್ಗೆ ಹೋಗಿ ದುಡಿದು, ಮಾವನು ಆಫೀಸ್ಗೆ ಹೋಗ್ತಾರೆ, ಮತ್ತು ನನಗೂ ಹೊರಗಡೆ ನಂದು ಜಾಬ್ ಇದೆ, ನಾನು ಜಾಬ್ ಮಾಡ್ತೀನಿ. ನೋಡಿದ್ರೆ ರಾಣಿ ಅಕ್ಕ ಏನು ಕೆಲಸ ಮಾಡಲ್ಲ, ಭಾವನು ಏನು ಕೆಲಸ ಮಾಡಲ್ಲ. ಇವರು ಕೂತ್ಕೊಂಡು ತಿಂತಾ ಇರ್ತಾರೆ. ಅಲ್ಲ ಅತ್ತೆ, ಇಷ್ಟು ಬೇಜವಾಬ್ದಾರಿತನ ಮಾಡ್ತಾರೆ ಅವರು. ಅದು ಹಾಗಲ್ಲ, ಅವನಿಗೆ ಮೊದಲಿಂದನೂ ಹುಷಾರಿಲ್ಲ. ಸ್ವಲ್ಪ ಅವನು, ನೀನು ಗೊತ್ತಿಲ್ಲ ಅಂತ ಅನಿಸುತ್ತೆ, ಮೆಂಟಲಿ ವೀಕ್ ಇದ್ದಾನೆ. ಅವನಿಗೆ ಯಾರೂ ಹೆಣ್ಣೆ ಕೊಡತ್ತಿರ್ಲಿಲ್ಲ. ಅವನು ಮೆಂಟಲಿ ಸ್ಟ್ರಾಂಗ್ ಇಲ್ಲ ನನ್ನ ಮಗ. ನೀನು ಅಂತ ಅವನ ಬಗ್ಗೆ ಆ ರೀತಿ ಮಾತಾಡೋಕ್ಕೆ ಹೋಗಬೇಡ. ಅವನ ಬಗ್ಗೆ ನೀನು ಆ ರೀತಿ ಮಾತಾಡಿದ್ರೆ ನಂಗೆ ಬೇಜಾರಾಗುತ್ತೆ. ಅವನು ಹುಟ್ಟಾಗಿಂದ ಚಲೋನೇ ಇದ್ದ. ಒಂದು ಸಲ ಅವರ ತಾಯಿ ಇದ್ದಾಗ ಮಾಡಿ ಮೈಯಿಂದ ಉಳು ಬಿದ್ದವನೇ ಇಲ್ಲಿ. ಆವಾಗ ತಲೆಗೆ ಸ್ವಲ್ಪ ಪೆಟ್ಟು ಬಿದ್ದು ಮೆಂಟಲಿ ವೀಕ್ ಆಗಿಬಿಟ್ಟಿದ್ದಾನೆ. ಆವಾಗಿಂದ ಅವನಿಗೆ ಏನು ಮಾತಾಡ್ತೀನಿ, ಹೆಂಗಿರ್ತೀನಿ ಅಂತ ಗೊತ್ತಿಲ್ಲ. ಈಗ ಆಫೀಸ್ಗೆ ಕಳಿಸಿದ್ರೆ ಎಲ್ಲ ವ್ಯವಹಾರಗಳು ಎಲ್ಲ ಇದಾಗ್ತಾವ. ಹಾಗಾಗಿ ಅವಂಗೆ ಯಾರೂ ಹೆಣ್ಣು ಕೊಡತ್ತಿರ್ಲಿಲ್ಲ. ಅದಕ್ಕೆ ರಾಣಿ ಹುಡುಗಿನ ನೋಡಿ ಮದುವೆ ಮಾಡ್ಕೊಂಡು ಬಂದದ್ದು, ಗೊತ್ತೇನ? ಅತ್ತೆ, ಏನು ಹೇಳಕತ್ತೀರಾ? ಇಷ್ಟು ದಿನ ಆದ್ರೂ ನಾನು ಬಂದಾಗಿಂದ ನನಗೊಂದು ಇಟು ಮಾಮ, ಸಾರಿ ಭಾವ ಮೆಂಟಲಿ ವೀಕ್ ಅದಾರಂತ ನಂಗೆ ಗೊತ್ತೇ ಇರಲಿಲ್ಲ. ಅಲ್ಲ ಅತ್ತೆ, ಒಳ್ಳೆ ಸೈಕಾಟ್ರಿಸ್ಟ್ ಹತ್ರ ತೋರಿಸ್ಬೇಕಲ್ವಾ? ಯಾಕೆ ಈ ರೀತಿ ಮಾಡಿದ್ರಿ? ಒಳ್ಳೆ ಡಾಕ್ಟರ್ಸ್ ಇದ್ದಾರೆ, ಅವ್ರ ಹತ್ರ ತೋರಿಸಿ ಟ್ರೀಟ್ಮೆಂಟ್ ಕೊಡಿಸ್ಬೇಕಲ್ವಾ? ಅಯ್ಯೋ ಕೀರ್ತಿ, ನಾವು ಇದೆಲ್ಲ ಮಾಡಿಲ್ಲ ಅನ್ಕೊಂಡಿದ್ಯಾ? ಎಲ್ಲ ಮಾಡಿದ್ದೀವಿ. ಒಳ್ಳೆ ಡಾಕ್ಟ್ರ್ ಹತ್ರ ತೋರಿಸ್ವಿ, ಎಲ್ಲ ಮಾಡಿದ್ವಿ. ನನ್ನ ಮಗ ಹುಷಾರಾಗಲಿ ಅಂತ ಎಲ್ಲ ದೇವ್ರಿಗೂ ಹರಕೆ ಹೊತ್ತೆ. ಏನೂ ಪ್ರಯೋಜನ ಆಗಲಿಲ್ಲ. ಅವ್ನ ಮೆದುಳೇ ಡ್ಯಾಮೇಜ್ ಆಗಿಬಿಟ್ಟೈತೆ ಅಂತ ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ಅವನಿಗೆ ನಾವು ಡೈಲಿ ಇಂಜೆಕ್ಷನ್ ಕೊಡಿಸ್ತೀವಿ. ನಮ್ಮ ಫ್ಯಾಮ್ಲಿ ಡಾಕ್ಟ್ರು ದುಡ್ಡು ತೊಗೊಂಡು ಯಾಕೋ ಕೈ ಕೊಡ್ತಾ ಇದ್ದಾನೆ. ನನಗೆ ಅದಕ್ಕೆ ಒಂದು ಪರ್ಮನೆಂಟ್ ಡಾಕ್ಟ್ರ್ ಬೇಕಾಗಿತ್ತು. ಮತ್ತು ಈ ವಿಷಯ ನಿನಗೆ ಗೊತ್ತೈತಂತ ರಾಣಿಗೆ ಗೊತ್ತಾಗಬಾರ್ದು. ರಾಣಿ ಜೊತೆ ನಾವು ಇದನ್ನು ಇನ್ನೂ ಯಾವುದೂ ಸೇರ್ ಮಾಡ್ಕೊಂಡಿಲ್ಲ. ಹುಚ್ಚ ಅಂತಂದ್ರೆ ಯಾರು ಮದುವೆ ಆಗ್ತಾರ? ಮದುವೆ ಆಗಿ ರಾಣಿ 2 ದಿನ ಇಲ್ಲಿದ್ಲಲ್ಲ, ಅವಳ ಗಂಡನ ಬಗ್ಗೆ ಅವಳು ಗೊತ್ತಾಗ್ಲಿಲ್ಲ. ಅವನ ಜೊತೆನೇ ರೂಮಲ್ಲಿದ್ಲು. ನಾವು ಅವನಿಗೆ ಹುಚ್ಚು ಕಂಟ್ರೋಲ್ ಆಗುವಂಗ ಗುಳಿಗೆ ಕೊಟ್ಟಿದ್ದು. ಅದಕ್ಕೆ ಅವನು ಸೈಲೆಂಟ್ ಆಗಿ ಬರೀ ನಿದ್ದೆನೇ ಮಾಡ್ತಾ ಇದ್ದ. ಅವಳ ಜೊತೆ ಪಾಪ ಫಸ್ಟ್ ನೈಟ್ ಕೂಡ ಮಾಡ್ಕೊಂಡಿಲ್ಲ, ಗೊತ್ತಾ? ಅದು ನೀನು ಮಾತ್ರ ಈ ವಿಷಯನ ಯಾರಿಗೂ ಹೇಳ್ಬೇಡ. ನೀನು ಗೊತ್ತಿದೆ ಅಂತ ಇದನ್ನು ಯಾರಿಗೂ ಸುದ್ದಿ ಮಾಡಬೇಡ. ಮತ್ತೆ ನಿನಗೆ ಯಾರಾದರೂ ಚಲೋ ಡಾಕ್ಟ್ರ್ ಗೊತ್ತಿದ್ರೆ ನನಗೆ ಪರಿಚಯ ಮಾಡಿಕೊಡು. ನನ್ನ ಮಗನ ಹುಷಾರಾಗುವಂಗೆ ನಾನು ಮಾಡಬೇಕು. ನನ್ನ ಲೈನ್ ಕ್ಲಿಯರ್ ಆಯಿತು. ಇನ್ನು ಮುಂದೆ ನಾನೇ ಈ ಮನೆ ಮಹಾರಾಣಿ. ಅವನು ಹುಚ್ಚ ಅಂದರೆ ಈ ಆಸ್ತಿನ ಎಲ್ಲ ನನ್ನ ಗಂಡನ ಹೆಸರು ನಾನು ತಗೊಂಡು ಈ ಮಹಾರಾಣಿಯಾಗಿ ಮೆರಿಬೋದು. ಹಾಗೆ ನನ್ನ ಅಮ್ಮನೂ ಕರ್ಕೊಂಬಂದು ಇಲ್ಲೇ ಇಟ್ಕೋಬೋದು. ಆಮೇಲೆ ಇವಳನ್ನ ಬೀದಿಗೆ ತಳ್ಳಬೇಕು. ಈ ಅತ್ತೆನ ನನ್ನ ಕಾಲಲ್ಲಿ ಕೆಲಸ ಮಾಡೋ ಆಳನ್ನ ಮಾಡ್ಕೋಬೇಕು. ಅಯ್ಯೋ, ಈ ಮನೆಗೆ ಮಹಾರಾಣಿ ನಾನೇ. ಹಾಗಾದರೆ ರಾಣಿ ನಮ್ಮ ಮನೆಗೆ ಕೇಳಿಸ್ತೋಳ್ ಥರ ಇಟ್ಕೋತೀನಿ. ವಾವ್, ಏನಿದು ನನ್ನ ಗಮ್ಮತ್ತು! ಲಡ್ಡು ಬಂದು ತಾನಾಗೇ ಬಾಯಿಗೆ ಬಿತ್ತು. ಏನಮ್ಮ ಯೋಚನೆ ಮಾಡಕತ್ತೀಯ? ನಿನಗೆ ಯಾರಾದರೂ ಡಾಕ್ಟ್ರ್ ಇದ್ದಾರಾ? ಅತ್ತೆ, ಭಾವನ್ಗೆ ಈ ಥರ ಆಗಿದೆ ಅಂತ ಕೇಳಿ ನನಗೆ ತುಂಬ ಬೇಜಾರಾಯಿತು ಅತ್ತೆ. ಪಾಪ ರಾಣಿ ಜೀವನ ಹೆಂಗತ್ತೆ ಮುಂದೆ? ನೀವು ಹೇಗೆ ಇದನ್ನ, ಅಂದರೆ ಭಾವ ನಿಮ್ಮ ಸ್ವಂತ ಮಗ ಅಲ್ವಾ? ಅಂದರೆ ಭಾವ ಅವ್ರ ತಾಯಿ ಬೇರೆನಾ? ಹೌದು. ಫಸ್ಟು ನಮ್ಮ ಯಜಮಾನ್ರಿಗೆ ಮೊದಲನೇ ಹೆಂಡತಿ ಇದ್ಲು. ಮತ್ತು ಈ ಆಸ್ತಿ ಕೂಡ ಎಲ್ಲ ಅವಳದೇ. ಈ ಫ್ಯಾಕ್ಟ್ರಿ, ಮನೆ, ಬಂಗ್ಲೆ ಎಲ್ಲ ಆಸ್ತಿನೂ ನನ್ನ ಸೌತಿದೆ. ಅವಳದೇ ಎಲ್ಲ ಆಸ್ತಿ. ಹಾಗೆ ಈ ಆಸ್ತಿ ಎಲ್ಲ ಕೂಡ ರಾಜನ ಹೆಸರಲ್ಲೇ ಇದೆ. ಅತ್ತೆ, ಏನು ಹೇಳ್ತಾ ಇದ್ದೀರಾ? ಅಂದರೆ ಈ ಆಸ್ತಿ ಎಲ್ಲನೂ ನಮ್ಮ ಯಜಮಾನ್ರಿಗೆ ಏನು ಸಂಬಂಧ ಇಲ್ವಾ? ಇಲ್ಲ, ಆಸ್ತಿ ಫ್ಯಾಕ್ಟ್ರಿ ಎಲ್ಲನೂ ರಾಜನ ಹೆಸರಲ್ಲೇ ಇದೆ. ರಾಜನಿಗೆ ಮುಂದೆ ಹುಟ್ಟೋ ಮಗನಿಗೇನೆ ಈ ಆಸ್ತಿ ಎಲ್ಲ ಹೋಗೋದು. ಅಂದರೆ ನಿಮಗೆ ನಿಮ್ಮ ಮಗ, ಅಲ್ಲ
ನನ್ನ ಗಂಡಂಗೆ ಏನು ಆಸ್ತಿ ಸಿಗಲ್ವಾ ಅತ್ತೆ? ಇಲ್ಲ ಕೀರ್ತಿ, ಇಲ್ಲ, ಎಲ್ಲನೂ ರಾಜನ್ಗೆ ಇರೋದು. ಅದಕ್ಕೆ ನಾವು ಅವನಷ್ಟು ಚೆನ್ನಾಗಿ ನೋಡ್ಕೋತೀವಿ ಗೊತ್ತಾ. ಆದ್ರೂ ಅವನು ಈ ಥರ ಆಗ್ಬಿಟ್ಟ. ಅವನಾದ್ರೂ ನಮ್ಮನ್ನ ಚಲೋ ನೋಡ್ಕೊಂತ ಹೋಗ್ತಿದ್ದ. ಏನು ಮಾಡೋದು? ಏನು ಹೇಳ್ತಾ ಇದ್ದೀರಾ ಅತ್ತೆ ನೀವು? ನಿಮ್ಮ ಸ್ವಂತ ಮಗನಿಗೆ ಒಂದಿಷ್ಟು ಆಸ್ತಿ ಇಲ್ಲ ಅಂದಮೇಲೆ ಅವನು ಯಾಕೆ ಚಲೋ ನೋಡ್ಕೋತೀರಾ? ಅತ್ತೆ, ನಾನು ಒಂದು ವಿಷಯ ಹೇಳ್ತೀನಿ. ನಿಮಗೆ ಅವನ ಮೇಲೆ ಮಗ ಅನ್ನೋ ಮಮಕಾರ ಇದೆ ಏನು? ನಾನು ಒಂದು ವಿಷಯ ಹೇಳ್ತೀನಿ ಅತ್ತೆ, ನೀವು ಈ ರೀತಿ ನನ್ನ ಜೊತೆ ಕೈ ಜೋಡಿಸ್ತೀರಾ, ಆಸ್ತಿ ಎಲ್ಲ ನಮ್ದಾಗಿ ಮಾಡ್ಕೋಬೋದತ್ತೆ. ಕೀರ್ತಿ, ಏನು ಹೇಳ್ತಾ ಇದೆಯಾ? ಅವನು ಕೂಡ ನನ್ನ ಮಗನೇ. ಹೌದು ಅತ್ತೆ, ಆದರೆ ನಿಮ್ಮ ಮಗನಿಗೆ ಈ ಮನೇಲಿ ಇಷ್ಟು ವರ್ಷ ನೀವು ಕಷ್ಟಪಟ್ಟು ದುಡ್ದು ನಿಮ್ಮ ಮಗ ಆಫೀಸು ಮನೆ ಅಂತ ನೋಡ್ಕೋತಿರ್ಬೇಕಾದ್ರೆ ಏನೋ ಒಂದು ಇಂಚು ಆಸ್ತಿನೂ ನಿಮ್ಮ ಮಗನ ಹೆಸರಲ್ಲಿ ಇಲ್ಲ ಅಂದರೆ ಹೆಂಗತ್ತೆ? ಆದರೆ ನಾನು ಏನು ಮಾಡ್ಲಿಕ್ಕೆ ಇರ್ತಿ? ನನ್ನ ಗಂಡ ಎಲ್ಲ ಆಸ್ತಿ ಅಂತಸ್ತು ಅವಳು ಹೆಂಡತಿ ಇರೋದಕ್ಕೆ ಅವಳ ಮದುವೆ ಆಗಿದ್ದು. ಆದರೆ ಅವಳಿಗೇನೋ ರೋಗ ಬಂತು ಅಂತ ಸತ್ತೋದ್ಲು. ಆಮೇಲೆ ನನ್ನನ್ನು ಮದುವೆ ಆದರು. ನನಗೊಂದು ಮಗು ಆಯಿತು, ಒಂದು ಮಗಳಾಯಿತು. ಅಷ್ಟೇ. ನನ್ನ ಗಂಡನ ಇದನ್ನ ಆಸ್ತಿನ ನಡೆಸ್ಕೊಂತ ಹೋದ್ರಾಯ್ತು. 3 ಮಕ್ಕಳನ್ನು ನೀನು ಚೆನ್ನಾಗಿ ನೋಡ್ಕೊ, ಎಲ್ಲರಿಗೂ ಸಮಪಾಲು ಎಲ್ಲ ಇರುತ್ತಲ್ಲ ಅಂತ ಅಂದ. ಹ್ಞೂ ಅಂತ ನಾನು ಮದುವೆ ಮಾಡಿಕೊಂಡು. ಅತ್ತೆ, ನನಗೆ ಇದು ಯಾಕೋ ಇದಾಗ್ತಾ ಇಲ್ಲ ನೋಡಿ ಅತ್ತೆ. ನನಗೆ ಯಾಕೋ ನಂಬಿಕೆ ಆಗ್ತಾ ಇಲ್ಲ ಅತ್ತೆ. ನೀವು ನಿಜವಾಗ್ಲೂ ಭಾವನ್ನ ನಿಮ್ಮ ಮಗ ಅಂತ ಸ್ವೀಕರಿಸಿದ್ದೀರಾ? ಕೀರ್ತಿ, ನೀನು ಏನು ಹೇಳ್ತಾ ಇದೆಯಾ? ಅತ್ತೆ, ರಾಜನ ಸಾರಿ, ನಿಮ್ಮ ಮಗ ನಾನು ಭಾವ ಅನ್ನಲಿಲ್ಲ, ಸಿಟ್ಟು ಬಂದು. ಅವನನ್ನ ಹುಚ್ಚನಾಗೆ ಇರಕ್ಕೆ ಬಿಡಿ, ಯಾಕೆ ಬದಲಾಯಿಸ್ತಾ ಇದ್ದೀರಾ? ಅತ್ತೆ, ಯಾಕೆ ನಗ್ತಾ ಇದ್ದೀರಾ? ಅವಳು ರಾಣಿ ಇಲ್ಲಿಲ್ಲ ಅಂತ ನನ್ನ ಗಂಡನು ಅಲ್ಲಿ ಆಫೀಸ್ ಕೆಲಸದ ಮೇಲೆ ಬೇರೆ ಊರಿಗೆ ಹೋಗಿದ್ದಾನೆ. ಇಲ್ಲಿರೋದು ನಾನು, ನೀನು, ನನ್ನ ಮಗ, ಆ ಹುಚ್ಚ. ಒಂದು ವಿಷಯ ಹೇಳ್ತೇನೆ, ತಿಳ್ಕೊ ಕೀರ್ತಿ. ನೀನು ನನ್ನ ಪರವಾಗಿ ಇದ್ದರೆ ಆಸ್ತಿ ಎಲ್ಲನೂ ನನ್ನ ಮಗನ ಹೆಸರಲ್ಲೇ ಬರುತ್ತೆ. ಆವಾಗ ನೀನು ಈ ಮನೆ ಮಹಾರಾಣಿ, ನಾನು ಈ ಮನೆ ಮಹಾರಾಣಿ. ಏನಂತೀಯ? ಏನದು ಅತ್ತೆ? ರಾಜನ ಇನ್ನೂ ಹುಚ್ಚನಾಗಿ ಮಾಡೋದು. ಒಂದು ವಿಷಯ ಗೊತ್ತಾ? ರಾಣಿಗೆ ಮಕ್ಕಳಾಗೋ ಭಾಗ್ಯನೇ ಇಲ್ಲ. ಅದಕ್ಕೆ ಅವಳನ್ನ ಮದುವೆ ಮಾಡ್ಕೊಂಡಿದ್ದು. ಆಮೇಲೆ ಅವಳಿಗೆ ಜಾತಕದಲ್ಲಿ ದೋಷ ಇದೆ. ಅವಳು ಮದುವೆ ಆದ 1 ವರ್ಷಕ್ಕೆ ಅವಳು ಗಂಡ ಸಾಯ್ತಾನೆ ಅಂತ. ಅವಳ ಜಾತಕದಲ್ಲಿ ಗಂಡ ಬದುಕೋದಿಲ್ಲ ಅಂತ, ಅವಳಿಗೆ ಮಕ್ಕಳೂ ಆಗೋದಿಲ್ಲ. ಆಮೇಲೆ ರಾಜ ಸತ್ತೋಗ್ತಾನೆ. ಅದರ ಅಪವಾದನ ಮುಚ್ಚಿಟ್ಟು ಅವ್ರು ಮದುವೆ ಮಾಡಿದ್ದಾರೆ ಅಂತ ಅವಳ ಮೇಲೆ ಹಾಕಿ ಅವಳನ್ನ ಗಂಡನ್ನೇ ತಿಂದ್ಲು ಅಂತ ಏನೋ ಮಾಡಿ ಅವನು ಕೊಂದು ಆ ಆಸ್ತಿನೆಲ್ಲನೂ ನನ್ನ ಮಗನ ಹೆಸರಿಗೆ ಬರೋಂಗೆ ಮಾಡೋಣ. ಏನಂತೀಯ? ಅವ್ರಿಗೆ ಮಕ್ಕಳು ಇಲ್ಲ, ಈ ಆಸ್ತಿನೂ ಇಲ್ಲ. ಈ ಆಸ್ತಿಗೆಲ್ಲ ನಾವೇ. ಏನು ಹೇಳ್ತಾ ಇದ್ದೀರ ಅತ್ತೆ ನೀವು? ವಾಹ್, ನಿಮ್ಮ ಪ್ಲ್ಯಾನು ಎಕ್ಸಲೆಂಟ್ ಅತ್ತೆ, ಎಕ್ಸಲೆಂಟ್. ನಾನೇ ಇವತ್ತೇ ನನ್ನ ಫ್ರೆಂಡ್ ಸೈಕಾಸ್ಟಿಸ್ಟ್ ಅವಳನ್ನ ಕರಿತೀನಿ. ಕರೆದ್ಬಿಟ್ಟು ಅವಳು ಇನ್ನೂ ಹುಚ್ಚು ಆಗೋ ಥರ ಮಾಡ್ತಾಳೆ. ಹಾಗೆ ಮಾಡೋಣ ಅತ್ತೆ, ಹಾಗೆ ಮಾಡೋಣ. ಅವ್ನು ಹುಚ್ಚು ಕೆರಳಿಸೋಣ. ಆಮೇಲೆ ಅವಳು ಹೆಂಡ್ತಿನ ಅವನೇ ಹುಚ್ಚತ್ತಿ ಬಡಿಬೇಕು. ಹಂಗೆ ಮಾಡೋಣ ಅತ್ತೆ. ಸರಿ, ರಾಣಿ ಇವತ್ತು ಬರ್ತೀನಿ ಅಂತ ಇದ್ಲು. ನಾನು ಇನ್ನೊಂದು 2 ದಿನ ಇದ್ದು ಬಾರಮ್ಮ, ನೀನು ತವ್ರ ಮನೇಲೇನ ಅಂತ ಫೋನ್ ಹಚ್ಚಿ ಹೇಳ್ತೀನಿ. ನೀನು ಬೇಗ ಡಾಕ್ಟ್ರನ್ನ ಕರೆಸು. ಸರಿ ಅತ್ತೆ, ನನ್ನ ಫ್ರೆಂಡಿಗೆ ನಾನು ಫೋನ್ ಮಾಡ್ತೀನಿ. ನಾನು ಫೋನ್ ಮಾಡಿಬಿಟ್ಟು ನನ್ನ ಪ್ಲ್ಯಾನ್ನ ಅವ್ರಿಗೆಲ್ಲ ಹೇಳ್ತೀನಿ. ನೋಡೋಣ ಏನಂತಾಳೆ. ಅವಳಿಗೆ ಸ್ವಲ್ಪ ದುಡ್ಡು ಕೊಡಬೇಕಾಗತ್ತೆ. ಕೋಟ್ಯಾಂತರ ರೂಪಾಯಿ ಆಸ್ತಿ ನಮ್ದಾಗುತ್ತೆ ಅಂದಮೇಲೆ 1 ಲಕ್ಷದವರೆಗೂ ನಾನು ಅವಳಿಗೆ ಬೇಕಾದಷ್ಟು ಕೊಡ್ತೀನಿ. ಈಗ ಫಸ್ಟು ಒಂದು 20,000 ಕೊಡೋಣ. ಏನಂತೀಯ? ಓಕೆ ಅತ್ತೆ, ಆಯಿತು. ನನ್ನ ಸೊಸೆನೂ ನನ್ನ ಜೊತೆ ಸೇರಿಬಿಟ್ಲು. ಒಂದೇ ಕೈಯಲ್ಲಿ ಆಗಲ್ಲ ಚಪ್ಪಾಳೆ ಅಂತಾರೆ. ನಾನು ಎರಡು ಕೈಯಲ್ಲಿ ಚಪ್ಪಾಳೆ ಬಾರಿಸ್ತೀನಿ. ನನ್ನ ಸೊಸೆ, ನನ್ನ ಮಗ, ನಾನು ಇಟ್ಕೊಂಡು ನನ್ನ ಗಂಡನ್ನ ಹಾಗೆ ಆ ರಾಜನ ಆಟ ಆಡಿಸಿ ಇದನ್ನೆಲ್ಲ ಅಪವಾದನ ರಾಣಿ ಮೇಲೆ ಬರೋ ಹಾಗೆ ಮಾಡಿ ಆ ರಾಣಿನೂ ಬೀದಿ ಪಾಲಾಗ್ತಾಳೆ, ಇವರಿಬ್ಬರು ಸುಡುಗಾಡ ಪಾಲಾಗ್ತಾರೆ. ಅವಾಗ ಈ ಆಸ್ತಿ ಅಂತಸ್ತಿ ಎಲ್ಲ ನಂದೆ. ನಾನೇ ಮಹಾರಾಣಿ. ನನ್ನ ಸೊಸೆನೂ ನಂಬಕ್ಕಾಗಲ್ಲ. ನೀವು ಇಷ್ಟೊಂದು ಕೆಟ್ಟೊಳದ ಅಂತ ನಂಗೆ ಗೊತ್ತೇ ಇರಲಿಲ್ಲ. ನಾಳೆ ನನಗೆ ಕೈ ಕೊಟ್ಬಿಟ್ರೆ ಈ ಆಸ್ತಿನೆಲ್ಲ ಮೊದಲು ನನ್ನ ಹೆಸರಿಗೆ ಮಾಡ್ಕೋಬೇಕು. ಏನಂತ ಅನ್ಕೊಂಡ್ಬಿಟ್ಟಿದ್ದಾರೆ ನನ್ನನ್ನು. ನಾನು ಅಂದರೆ ಏನಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಇವರು. ನನ್ನ ಗಂಡನ್ನ ನಂಬಿಸಿ ಮದುವೆ ಆಗಿದ್ದು ನಾನು ಅಲ್ಲ. ಇಷ್ಟು ನನ್ನನ್ನು ನಂಬಲಿಲ್ಲ ಇವರು. ಈ ಮನೆಗೆ ಕೆಲಸಕ್ಕೆ ಬಂದವಳು ನಾನು. ಅವಳನ್ನ ವಿಷ ಹಾಕಿ ಕೊಂದವಳು ನಾನೇ. ಇವನು ಹೆಂಡ್ತಿನ ಕೊಂದು ಈ ಮನೆಗೆ ಒಡತಿಯಾಗಿ ಈ ಮನೆಗೆ ಮಹಾರಾಣಿ ಆದೆ ನಾನು. ಈ ಭಾಗ್ಯ ಅಂದರೆ ಇನ್ನು ಸುಮ್ಮನೆನಾ? ಈ ರಾಜೇಂದ್ರನ ಬುಗುರಿ ಥರ ತಿರುಗಿಸ್ತಾ ಇದ್ದೀನಿ ನಾನು.
ನನ್ನ ಗಂಡನ್ನ ನೋಡುವಂತ ಇನ್ನೂ ಇನ್ನೂ ಬುಗ್ರಿ ಹಂಗೆ ತಿರುಗಿಸ್ತೀನಿ.